ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಹೂಗಳು ಕಾಸ್ಮಸ್ ಹೂವು ತುಂಬ ಚೆನ್ನಾಗಿ ಆಗಿವೆ. ಇವತ್ತು ಒಂದು ಸ್ವಲ್ಪ ತರಕಾರಿ ತೆಗಿಯೋಣ ಅಂತ ಬೆಳೆದಿರೋದನ್ನು ತಕ್ಕೊಂಬಿಡ್ತೀನಿ. ಹಾಗೆ ಒಂದು ಸ್ವಲ್ಪ ಟೊಮೆಟೊ ಕಾಯಿ ಎಲ್ಲ ಆಗಿದೆ, ಇದನ್ನು ಕೂಡ ತಕ್ಕೊಂಬಿಡ್ತೀನಿ. ಇಲ್ಲಿ ಬಂದಿದೆ. ನಾನು ಹಣ್ಣಾಗಕ್ಕೆ ಬಿಡಲ್ಲ, ಹೆಚ್ಚಾಗಿ ಕಾಯಿನೇ ತಕ್ಕೋತೀನಿ. ಯಾಕಂದರೆ ಟೊಮೆಟೊ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಹಸಿಮೆಣಸನ್ನು ಕೂಡ ತೆಗ್ದಿದ್ದೀನಿ ನಾನು. ಕರಿಬೇವು ಕೂಡ ತಕ್ಕೋತೀನಿ ಇವತ್ತು. ಹಾಗೆ ಫ್ರೆಂಡ್ಸ್, ಇದರಲ್ಲಿ ಈಗ ಕಾಯಿ ಶುರುವಾಗಿದೆ ನೋಡಿ. ಅಂಜೂರ ಕಾಯಿ ಶುರು ಆಗ್ತಾಯಿದೆ, ಅಲ್ಲಲ್ಲಿ ಒಂದೊಂದು ಬಿಡೋಕ್ಕೆ ಶುರುವಾಗಿದೆ. ನೋಡಬೇಕು ಈ ಸರಿ ಎಷ್ಟು ಸಿಗುತ್ತೆ ಅಂತ. ಯಾಕಂದರೆ ಪ್ರತಿ ಸರಿ ಮಂಗ ಕಿತ್ಕೊಂಡು ಹೋಗಿದೆ. ಈ ಸರಿ ನೋಡೋಣ ಎಷ್ಟು ಸಿಗುತ್ತೆ ಅಂತ. ಈ ರೀತಿ ಎಲೆಗಳೇನಾದರೂ ಹಾಳಾಗಿದ್ದರೆ ಅವಾಗಲೇ ತಕ್ಕೊಂಬಿಡಿ. ನೀವು ಹಾಗೆ ಬಿಟ್ಟರೆ ಪ್ರತಿ ಎಲೆನೂ ಇದೇ ರೀತಿ ಆಗಿಬಿಡುತ್ತೆ. ಇದು ನೋಡಿ, ಹುಳ ಈ ರೀತಿಯಾಗಿ ಮಾಡ್ಕೊಂಡಿರುತ್ತೆ. ಇದನ್ನು ತೆಗೆದುಬಿಡಬೇಕು, ಇಲ್ಲಾಂದರೆ ಎಲ್ಲ ಎಲೆಗಳು ಹಾಳಾಗ್ತಾ ಹೋಗುತ್ತೆ. ಇದನ್ನು ಕಂಪೋಸ್ಟಿಗೂ ಕೂಡ ಹಾಕಕ್ಕೆ ಹೋಗಬೇಡಿ, ಬಿಟ್ಟುಬಿಡಿ. ಇಲ್ಲಾಂದರೆ ಕಂಪೋಸ್ಟಲ್ಲೂ ಕೂಡ ಹುಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೆರಡು ಹಾಗಲಕಾಯಿ ಆಗಿದೆ, ಅದನ್ನು ಕೂಡ ಇವತ್ತು ತೆಗಿತಾ ಇದ್ದೀನಿ. ನೋಡಿ, ಎಳೆದಿದ್ದಾಗಲೇ ತಗೊಂಡ್ಬಿಡ್ಬೇಕು. ತುಂಬ ಬಲ್ತದ ಮೇಲೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೋಸ್ಕರ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು 1 ಅಥವಾ 2 ಎಷ್ಟಿದ್ರೂ ಒಳ್ಳೆಯದೇ ಹೆಲ್ತ್ಗೆ. ಫ್ರೈ ಮಾಡ್ಕೊಂಡು ತಿನ್ಬೋದು, ಅಥವಾ ಇದಕ್ಕೆ ಒಂದು ಉಳ್ಳಾಗಡ್ಡಿ ಸೇರಿಸ್ಬಿಟ್ಟು ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮನೆಯಲ್ಲೇ ತರಕಾರಿಗಳನ್ನು ನಾವು ಬೆಳ್ಕೋಬಹುದು. ಹಾಗೆ ಈ ಯೆಲ್ಲೋ ಕಲರಿಂದು ಸೀಡ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಒಬ್ಬರಿಗೆ ಕಳಿಸ್ಬೇಕಾಗಿದೆ, ಹಾಗಾಗಿ ನಾನಿವತ್ತು ಫ್ರೆಶ್ ಆಗಿ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇದೆಲ್ಲ ಡ್ರೈ ಆಗಿದೆ. ಈ ಥರ ಫ್ರೆಶ್ ಆಗಿರೋ ಸೀಡ್ಸು ತುಂಬ ಒಳ್ಳೆಯದಿರುತ್ತೆ. ಆದರೆ ನಾವು ಹಾಕುವಾಗ ಚೆನ್ನಾಗಿ ನೋಡಿಬಿಟ್ಟು ಹಾಕಬೇಕಾಗತ್ತೆ. ನೋಡಿ, ಈ ಪುಟ್ಟಿನಲ್ಲಿ ಟೊಮೆಟೊ ಗಿಡ ಅದೆಲ್ಲ ಇತ್ತಲ್ಲ, ಇನ್ನೂ ನಾನು ಇದನ್ನು ತೆಗ್ದಿಲ್ಲ. ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕು. ಇದಿಷ್ಟರಲ್ಲೇ ಚಿಕ್ಕ ಚಿಕ್ಕ ಟೊಮೆಟೊ ಆಗ್ತಾಯಿದೆ, ಹಣ್ಣು ಕೂಡ ಆಗ್ತಾಯಿದೆ. ಅದನ್ನು ತೆಗಿತೀನಿ. ಹಾಗೆ ಈ ಹೂವಿನ ಗಿಡಗಳನ್ನ ತೆಗಿಯೋಕ್ಕೆ ಮನಸ್ಸು ಬರ್ತಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹೂ ಬಿಟ್ಟಾಗ ಮಾತ್ರ ಈ ಬುಟ್ಟಿ ತುಂಬ ಹೂವುಗಳು ಕಾಣುತ್ತೆ ನೋಡೋದಕ್ಕೆ. ಹಾಗಾಗಿ ಹೂವಿನ ಗಿಡಗಳನ್ನ ತೆಗಿಲ ಬೇಡವಾ ಅಂತ ವಿಚಾರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಇಲ್ಲಿ ಬೀಜಗಳಿದೆ, ಇದನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು. ಸೀಸನ್ ಈಗ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಈ ಬೀಜ ಹಾಕಿದ್ರೆ ಬರುತ್ತೆ ಗಿಡಗಳು. ನೋಡಿ, ಇದರಲ್ಲಿ ಪುದೀನ, ಬಸಳೆ ಸೊಪ್ಪು ಎಲ್ಲ ಇದೆ. 2 ಕಲರಿಂದು ಕಾಸ್ಮೋಸ್ ಇದೆ, ಚೆಂಡು ಇದೆ. ಹಾಗಾಗಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಗಿಡದಲ್ಲಿ ಹೂ ಬಿಟ್ಟಿದೆ ನೋಡಿ. ಇದು ಕಲರ್ ತುಂಬ ಚೆನ್ನಾಗಿದೆ ಇದು. ಹಾಗೆ ಇಲ್ಲಿ ಅಲಸಂದೆ ಕಾಯಿ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥ ಅಲಸಂದೆ ಇದು. ರುಚಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬುಷಿ ಅಲಸಂದೆ ಇದು ಇವತ್ತಿನ ನನ್ನ ಗಾರ್ಡನ್ ಅಪ್ಡೇಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.